ನಮ್ಮ ರೈತರು ಅದರಲ್ಲೂ ದನ ಕರು ಹಸು ಸಾಕಿರೋರು ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾವ ದೇವಸ್ಥಾನ ಎಲ್ಲಿರೋದು ಅಂತ ಹೇಳ್ತೀನಿ, ಈ ವಿಡಿಯೋ ಫುಲ್ ನೋಡಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇರೋ ನನಗೆ ಇವತ್ತು ಯಾವುದಾದ್ರೂ ಅಡ್ವೆಂಚರ್ ಆಗಿ ಫೀಲ್ ಆಗೋ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನನ್ನ ಫ್ಯಾಮಿಲಿ ಹೋಗಿದ್ದು ಈ ದೇವಸ್ಥಾನಕ್ಕೆ. ಇಲ್ಲಿ ಶಿವ, ಬಸವೇಶ್ವರ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ 3 ದೇವಸ್ಥಾನಗಳು ಒಂದೇ ಹತ್ರ ಇದೆ. ಅದರಲ್ಲೂ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಯಾರಾದರೂ ಅಂದರೆ ನಮ್ಮ ರೈತರು ತಮ್ಮ ಹಸು ಕರುಗಳಿಗೆ ಏನಾದರೂ ಕಾಯಿಲೆ ಬಂದಾಗ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋದರೆ ಆ ಕಾಯಿಲೆ ಬೇಗ ಗುಣಮುಖ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಆ ಹರಕೆ ತೀರಿದ ಮೇಲೆ ಇಲ್ಲಿ ಬಂದು ಈ ರೀತಿ ಪಟಾಕಿ ಬಾಣಗಳನ್ನ ಬಿಡ್ತಾರೆ. ನೋಡಿ, ಇಲ್ಲಿ ಎಷ್ಟೋ ಕರುಗಳನ್ನ ದೇವಸ್ಥಾನಕ್ಕೆ ನಮ್ಮ ರೈತರು ದಾನವಾಗಿ ಸಹ ನೀಡ್ತಾರೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಶಿವನ ದೇವಸ್ಥಾನ ಸಹ ನಮ್ಗೆ ಸಿಗುತ್ತೆ. ಅದರಲ್ಲೂ ಶಿವನ ದೇವಸ್ಥಾನ ಗರ್ಭಗುಡಿ ಇರೋದು ಗುಹೆಯಲ್ಲಿ. ಆ ಗರ್ಭಗುಡಿಗೆ ಹೋಗ್ಬೇಕಂದ್ರೆ ಈ ರೀತಿ ಬಗ್ಗಿ ನಾವು ಹೋಗ್ಬೇಕಾಗತ್ತೆ. ಆ ಫೀಲ್ ಅಂತೂ ಕ್ರೇಜಿ, ಹಾಗೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳನ್ನ ಕರ್ಕೊಬನ್ನಿ, ಖಂಡಿತ ನೀವು ಹಾಗೆ ಅದೇ ರೀತಿ ಫೀಲ್ ಆಗ್ತೀರಾ. ತಮಿಳುನಾಡಿನ ಕೃಷ್ಣಗಿರಿ ಪಕ್ಕ ಇರೋದು, ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್ ಆಗುತ್ತೆ. ಒಮ್ಮೆ ತಮ್ಮ ಫ್ಯಾಮಿಲಿಯೊಡನೆ ಒನ್ ಡೇ ಟ್ರಿಪ್ಪು ಈ ದೇವಸ್ಥಾನಕ್ಕೆ ಬಂದು ತುಂಬ ಅಡ್ವೆಂಚರಾಗಿ ಫೀಲ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ದಯವಿಟ್ಟು ಫಾಲೋ.